ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬದನೆಕಾಯಿಯಿಂದ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಒಂದು 5 ಜನಕ್ಕೆ ಆಗೋವಷ್ಟು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನೇನು ಎಣ್ಣೆಯನ್ನು ಹಾಕ್ಕೊಂಡಿಲ್ಲ, ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ಕಲಸಿರೋ ಚಪಾತಿ ಹಿಟ್ಟಿಗೆ ಕವರ್ನ ಮುಚ್ಚಿಡ್ತಾ ಇದ್ದೀನಿ. ಈ ರೀತಿ ಮುಚ್ಚಿಡೋದ್ರಿಂದ ಚಪಾತಿ ಹಿಟ್ಟು ಸಾಫ್ಟ್ ಆಗುತ್ತೆ. ಚಪಾತಿ ಉಜ್ಜೋದಕ್ಕೇನು ಅಷ್ಟು ಕಷ್ಟ ಅಂತ ಅನಿಸಲ್ಲ. ಬನ್ನಿ ಈಗ ಬದನೆಕಾಯಿಂದ ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಒಂದು 10ರಿಂದ 12 ಬದನೆಕಾಯಿ ತೊಗೊಂಡಿದ್ದೀನಿ. ಇದು ನಮ್ಮೂರಿಂದ ತಂದಿರೋದು, ನಮ್ಮ ಗಿಡದ್ದೇ ಬದನೆಕಾಯಿ. ತುಂಬ ಎಳೆಯದಾಗಿರಬೇಕು ಬದನೆಕಾಯಿ, ಆವಾಗಲೇ ಎಣ್ಗಾಯಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ತಪ್ಪಲೆಯಲ್ಲಿ ನೀರು ತಗೊಂಡು ಬದನೆಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಾನು 12 ಬದನೆಕಾಯಿನೇನು ಹಾಕೋತಾ ಇಲ್ಲ, ಒಂದು 10 ಬದನೆಕಾಯಿನಷ್ಟೇ ಹಾಕಿ ಎಣ್ಗಾಯಿ ಮಾಡ್ಕೋತಾ ಇದ್ದೀನಿ. ಈ ಬದನೆಕಾಯಿ ಕಟ್ ಮಾಡಬೇಕಾದ್ರೆ ಹುಳು ಇರುತ್ತೆ, ನೋಡಿಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಳಿ. ಬದನೆಕಾಯಿನ ಹಿಂಗೆ ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ಕಪ್ಪಾಗೋದಿಲ್ಲ, ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗಿಬಿಡುತ್ತೆ. ಈಗ ಬದನೆಕಾಯಿ ಎಲ್ಲ ಕಟ್ ಮಾಡಾಯಿತು. ಈಗ ಅದನ್ನು ನೆನೆಯೋದಕ್ಕೆ ಬಿಡೋಣ ತೊಳೆದ್ಬಿಟ್ಟು. ನೆಕ್ಸ್ಟ್ ನಾವಿಲ್ಲಿ ಮಸಾಲೆ ಐಟಮ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊನ ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ, ಚಪಾತಿಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಲ್ವ, ಅದಕ್ಕೋಸ್ಕರ. 2 ಹಸಿಮೆಣ್ಸಿನ್ಕಾಯಿ, 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ದೊಡ್ಡದು ಫಾರಮ್ ಟೊಮೆಟೊ ತೊಗೊಂಡಿದ್ದೆ, 2 ಸ್ಪೂನು ಧನಿಯಾ ಪೌಡರು, 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಾನು ಇದೇ ಜಾರ್ಗೆ ಇವಾಗಲೇ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ನೆನೆಯಕ್ಕೆ ಇಟ್ಟಿದ್ದೆ ಅಲ್ವಾ ಬದನೆಕಾಯಿನೆಲ್ಲನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ನೀರಿರುತ್ತೆ, ಅದಕ್ಕೋಸ್ಕರ. ಇವಾಗಲೇ ನೀರಿಂದ ತೆಗೆದು ಕೊಡವಿ ಈ ರೀತಿ ಎತ್ತಿಟ್ಕೊಳ್ಳೋದ್ರಿಂದ ಮಸಾಲೆ ತುಂಬಬೇಕಾದ್ರೆ ನೀರು ಥರ ಆಗಿಬಿಡುತ್ತೆ. ಅದಕ್ಕೆ ಇವಾಗಲೇ ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನೀರೆಲ್ಲ ಕೊಡವಿ. ನೋಡಿ, ಹಿಂಗೆ ಎತ್ತಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನೀರು ಕಡಿಮೆ ಹಾಕಿದ್ದೆ, ಅದಕ್ಕೋಸ್ಕರ ಬದನೆಕಾಯಿ ಸ್ವಲ್ಪ ಕರ್ರಗಾಗಿದೆ. ನೀರಲ್ಲಿರೋ ಬದನೆಕಾಯಿ ಹಂಗೆ ಇದೆ. ಈಗ ಮಸಾಲೆನ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋ ಮಸಾಲೆನ 1 ಸ್ಪೂನ್ ತಗೊಂಡು ಬದನೆಕಾಯಿ ಒಳಗಡೆ ಹಾಕ್ಕೋಬೇಕು, ಪೂರ್ತಿಯಾಗಿ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಬದನೆಕಾಯಿನೆಲ್ಲ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಈಗ ಒಂದು ಸ್ಟವ್ ಅಂಟಿಸ್ಕೊಂಡು ಅದ್ರ ಮೇಲೆ ಬಾಣಲಿ ಇಟ್ಟು ಎಣ್ಣೆನ ಹಾಕಿಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಕಾದಿರೋ ಎಣ್ಣೆಗೆ ಬದನೆಕಾಯಿನೆಲ್ಲ, ಮಸಾಲೆ ತುಂಬಿರೋ ಬದನೆಕಾಯಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಣ್ಣೆಯಲ್ಲೇ ನಾವು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೆ. ನೋಡಿ, ಈಗ ಬೆಂದ್ಕೊಂಡಿದೆ ಅರ್ಧಂಬರ್ಧ. ಇದಕ್ಕೆ ರುಬ್ಬಿರೋ ಮಸಾಲೆ ಇತ್ತಲ್ಲ, ಮಸಾಲೆನೆಲ್ಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಸ್ವಲ್ಪ ಕುದಿ ಬರ್ತಾ ಇದೆ. ಈಗ ಒಂದು ಪ್ಲೇಟ್ ಮುಚ್ಕೊಬಿಡೋಣ. ಅಷ್ಟರೊಳಗಡೆ ನಾವಿಲ್ಲಿ ಚಪಾತಿ ಎಲ್ಲ ಉಜ್ಕೊಂಬಿಟ್ಟು ಬೇಯಿಸ್ಕೊಳ್ಳೋಣ ಬನ್ನಿ. ನೋಡಿ, ನಾನೀಗ ಚಪಾತಿನ ಉಜ್ಕೋತಾ ಇದ್ದೀನಿ. ಚಪಾತಿ ಉಜ್ಕೋಬೇಕಾದ್ರೆ ಸುತ್ತ ಅರ್ಗೆಲ್ಲ ಉಜ್ಕೋಬೇಕು, ಆವಾಗಲೇ ತೆಳ್ಳಗೆ ಬರುತ್ತೆ ಚಪಾತಿ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಪಾತಿ ಉಜ್ಜಿದಾಯ್ತು. ಈಗ ಒಂದು ಸ್ಟವ್ ಮೇಲೆ ರೊಟ್ಟಿ ಹೆಂಚನ್ನು ಇಟ್ಟು ಈಗ ಚಪಾತಿನ ಬೇಯಿಸ್ಕೋತಾ ಇದ್ದೀನಿ. ನಾನು ಚಪಾತಿಗೆ ಎಣ್ಣೆನೂ ಹಾಕೋದಕ್ಕೆ ಹೋಗಲ್ಲ, ಹಾಗೆ ಬೇಯಿಸ್ಕೋತೀನಿ. ಚಪಾತಿ ಕೂಡ ಬೆಂದಿದ್ದಾಯಿತು. ನೋಡಿ, ಚಪಾತಿ ಎಲ್ಲ ಬೆಂದಿದೆ. ಈಗ ಎಣ್ಗಾಯಿ ರೆಡಿಯಾಗಿದೆ ಅಂತ ನೋಡೋಣ. ಎಣ್ಗಾಯಿನೂ ರೆಡಿಯಾಗಿದೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಚಪಾತಿ ಹಾಕ್ಕೊಂಡು ಈರುಳ್ಳಿ, ನಿಂಬೆಹಣ್ಣು, ರೆಡಿಯಾಗಿರೋ ಎಳೆ ಬದನೆಕಾಯಿಯ ಎಣ್ಗಾಯಿನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಣ್ಗಾಯಿ. ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.